ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಲಕ್ಕಿ ವೈಬ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತು ಸಿಂಪಲ್ ಆಗಿರೋ ಪಂದಿಕರಿ ಹೇಗೆ ಮಾಡೋದು ಅಂದರೆ ಹಂದಿಕರಿ ಹೇಗೆ ಮಾಡೋದು ಅಂತ ಕೂಡ ತೋರಿಸ್ತೀನಿ. ಶುಂಠಿ 4 ಚಕ್ಕೆ, ಹಾಗೆ 1 ಸ್ಪೂನಷ್ಟು ಚಿಕ್ಕ ಸ್ಪೂನಷ್ಟು ಜೀರಿಗೆ, ಹಾಗೆ ಒಮ್ಮೆ 2 ಚಿಟಿಕೆ ಅಷ್ಟು ಸಾಕು. ಹಾಗೆ 3 ಸ್ಪೂನಷ್ಟು, ಸ್ವಲ್ಪ ದೊಡ್ಡ ಸ್ಪೂನಷ್ಟು ಕೊತ್ತಂಬರಿ ಕಾಳು 2 ತೊಗೊಂಡಿದ್ದೀನಿ ನಾನು. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಂತ ಅಷ್ಟು. ನಾನು 1.5 kg ಹಾಕ್ಕೊತಿರೋದ್ರಿಂದ ಅಷ್ಟು ಬರುತ್ತೆ 1 kgಗೆ. ಹಾಗೆ 3 ರಿಂದ 4 ಸ್ಪೂನಷ್ಟು ಕಾಳು ಮೆಣಸು ತೊಗೊತಿದ್ದೀನಿ. ಹಾಗೆ ಬೆಳ್ಳುಳ್ಳಿ 1 ಗಡ್ಡೆ ಫುಲ್ ಹಾಕೋಬೇಕು. ಹಾಗೆ ಶುಂಠಿನೂ ಅಷ್ಟೇ, ಶುಂಠಿ 1 ಇಂಚಷ್ಟು ಶುಂಠಿನ 2 ಇಂಚಷ್ಟು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಗಸಗಸೆ, ಹಾಗೆ ಒಣಮೆಣಸು ಖಾರಕ್ಕೆ ತಕ್ಕ ಹಾಗೆ ವಾಟರ್ ಹುಳಿ ನೋಡಿ ಒಂದು ಚೂರೇ ಹಾಕ್ಕೊತಿರೋದು, ಜಾಸ್ತಿ ಏನು ಹಾಕ್ಕೊಳ್ಳೋಣ. ಹಾಗೆ ಇಲ್ಲಿ ಅದ ಪೇಸ್ಟ್ ಮಾಡಿಟ್ಕೋಬೇಕು. ಆಮೇಲೆ ಈ ಕಡೆ ಒಂದು ಬಾಣಲೆಯಲ್ಲಿ ಎಣ್ಣೆ ತಗೊಂಡು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಸ್ವಲ್ಪ ಹಾಕಿದ್ರೆ ಸಾಕು, ಒಂದು 3 ಸ್ಪೂನಷ್ಟು ಹಾಕಿದ್ರೆ ಸಾಕು. ಯಾಕಂದರೆ ಅದೇ ಒಂದು ಸ್ವಲ್ಪ ಚರ್ಬಿ ಅಂತೀವಲ್ಲ ಅದು ಬಿಟ್ಕೊಳ್ಳುತ್ತಲ್ವ ಎಣ್ಣೆ ಮುಖಾಂತರ. ಹಾಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೋಗುತ್ತೆ. ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಆಮೇಲೆ ನೆಕ್ಸ್ಟ್ ಅದೇ ಇದಕ್ಕೆ ಈರುಳ್ಳಿ, ಎಣ್ಣೆ ಕಾದ ಕೂಡಲೇ ಈರುಳ್ಳಿ ಹಾಕಿ ಚೆನ್ನಾಗಿ ಅದೊಂಥರ ಫ್ರೈ ಆಗಬೇಕು. ಗೋಲ್ಡ್ ಕಲರಿಗೆ ಬರ್ತಿದೆ ಅನ್ಬೇಕಾದ್ರೆ ನಾವು ಹಂದಿನ ತೊಳೆದಿಟ್ಕೊಂಡಿರ್ತೀವಲ್ಲ ಅದನ್ನ 3 ರಿಂದ 4 ಸರಿ ಚೆನ್ನಾಗಿ ತೊಳ್ಕೊಳ್ಳಿ. ನಾವು ಹೊರಗಡೆಯಿಂದ ತಂದಿರಲಿ ಅಥವಾ ಏನೇ ಆದ್ರೂ ಕೂಡ ಚೆನ್ನಾಗೇ ತೊಳ್ಕೊಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಯಬೇಕಾದ್ರೆ ಹಾಕ್ಬಿಡ್ಬೇಕು ಆವಾಗ ರುಚಿ ಚೆನ್ನಾಗಿ ಹಿಡಿಯುತ್ತೆ. ಹಾಗೆ ಉಪ್ಪು ನೋಡ್ಬೋದು, ನಾನು ಇದರಲ್ಲಿ 1/4 ಭಾಗದಷ್ಟು ತೊಗೊಂಡಿದ್ದೀನಿ. ಚೆನ್ನಾಗಿ ಮಗಚ್ಕೋಬೇಕು. ಹಾಗೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲೇ ಮಾಡಿರೋದು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಮಾಡ್ಕೋಬೇಕಲ್ವ. ಹಾಗಾಗಿ 3 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ 1 ಲೋಟ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ನೀವು ನೋಡ್ಬೋದು ಅದು ಬೆಂದ ಕೂಡಲೇ ಎಷ್ಟು ಚೆನ್ನಾಗಿ ಕಲರೆಲ್ಲ ಚೇಂಜ್ ಆಗುತ್ತೆ ಅಂತ, ಚೆನ್ನಾಗಿರುತ್ತೆ. ಬಟ್ ನಾನು ಇದನ್ನ ತಿನ್ನಲ್ಲ, ಹಾಗಾಗಿ ನಮ್ಮ ಮನೆಯವರು ಅದು ಖಾರ ಉಪ್ಪು ಹುಳಿ ಎಲ್ಲ ಅವ್ರು ನೋಡಿ ಉಪ್ಪು ಖಾರ ಎಲ್ಲ ನೋಡಿ ಹೇಳ್ತಾರೆ ಅಷ್ಟೇ. ನಾನೇನೋ ತಿನ್ನಲ್ಲ, ಜಸ್ಟ್ ನಾನು ಮಾಡಿಕೊಡ್ತೀನಿ. ನಂದು ಕಣ್ಣು ಅಳತೆಯಲ್ಲಿ ನಾನು ಮಾಡಿಕೊಡೋದು. ಹಾಗೆ ಇಲ್ಲಿ ನೋಡ್ಬೋದು ಪೇಸ್ಟ್ ಈ ಥರ ತರ್ತರಿ ಆಗಿದೆ. ಸ್ವಲ್ಪ ತರ್ತರಿ ಆದರೆ ಇನ್ನೂ ಚೆನ್ನಾಗಿರುತ್ತೆ. ಆ ಸ್ಪೈಸಿ ಎಲ್ಲ ನಮ್ಮ ಬಾಯಿಗೆ ಸಿಗುತ್ತೆ, ಇನ್ನೂ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಮತ್ತೆ ಇದಕ್ಕೆ ಹಾಕೋಬೇಕು. ಜಾರನ್ನ ಸ್ವಲ್ಪ ನೀರು ಹಾಕಿ ತೊಳ್ಕೊಂಡು ಮತ್ತು ಅದೇನಿರುತ್ತೆ ಇದಕ್ಕೆ ಪಲ್ಯಕ್ಕೆ ಹಾಕಿದ್ರೆ ಸಾಕು. ಇದು ಸಿಕ್ಕಾಪಟ್ಟೆ ಸ್ಪೈಸಿ ಇರುತ್ತೆ, ಆಮೇಲೆ ಚೆನ್ನಾಗಿ ಎಳ್ಕೊಳ್ಳುತ್ತೆ. ನೀವು ನೋಡ್ಬೋದು ಆ ಖಾರನೇ ಕರೆಕ್ಟಾಗಿ ಕಡತ್ತೆ ಅಲ್ವಾ, ಅಷ್ಟೇ ಖಾರ ಇತ್ತು. ನಮಗೆ ನೋಡೋಕ್ಕಿಂತಲೂ ತಿನ್ನುವಾಗ ನಮ್ಮ ಮನೆಯವ್ರು ಅಂತಿದ್ರು ಸಿಕ್ಕಾಪಟ್ಟೆ ಸ್ಪೈಸಿ ಆಗಿದೆ, ಚೆನ್ನಾಗಿದೆ ಅಂತ. ನೋಡ್ಬೋದು ಲಾಸ್ಟಲ್ಲಿ ಈ ಥರ ಎಣ್ಣೆಲ್ಲ ಬಿಟ್ಕೊತಿತ್ತು ಮಸಾಲ. ಲಾಸ್ಟಿಗೆ ಒಂದು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡೆ. ನಾನು ಫಸ್ಟ್ ಟೈಮ್ ಕೊತ್ತಂಬರಿ ಸೊಪ್ಪು ಯೂಸ್ ಮಾಡಿದ್ದು. ಅಲ್ಲಿಗೆ ನಾನು ಕೊತ್ತಂಬರಿ ಸೊಪ್ಪು ಅಷ್ಟಾಗಿ ಯೂಸ್ ಮಾಡಲ್ಲ, ಆದರೂ ಯೂಸ್ ಮಾಡಿದೆ, ಚೆನ್ನಾಗಿತ್ತು. ನೋಡ್ಬೋದು ಫೈನಲಲ್ಲಿ ಹಿಂಗೆ ಬಂದಿತ್ತು. ನಮ್ಮ ಮನೆಗೆ ಬಂದು ತುಂಬ ಇಷ್ಟ ಆಯಿತು. ಫಸ್ಟ್ ಅವ್ರಿಗೆ ಹಾಕ್ಕೊಟ್ಟೆ, ಸ್ವಲ್ಪ ಸಿಕ್ಕಾಪಟ್ಟೆ ಇಷ್ಟ. ಓಕೆ, ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.